ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ಗೈಸ್. ಸೊ ನಾನಿವತ್ತು ಮಾರ್ನಿಂಗಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮಾರ್ನಿಂಗ್ ತಿಂಡಿ ಫಸ್ಟ್ ಟೈಮ್ ಮನೇಲಿ ಮಾಡಿರೋದು ಏನಂದರೆ ಪಾಲಕ್ ದಾಲ್ ಕಿಚಡಿ. ಸಿ ಇದು ಟೇಸ್ಟ್ ವೈಸ್ ತುಂಬ ಚೆನ್ನಾಗಿ ಬಂದಿದೆ. ನಾನು ತಿಂತಾನೆ ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂಥೇಳಿ ಹಂಗೆ ಒಂದು ಇಂಟ್ರೋ ತೊಗೊಳ್ಳೋಣ ಅಂಥೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ನಾವು ಶಿಫ್ಟಿಂಗ್ ಮಾಡೋಣ ಅಂತಿದ್ದೀನಿ. ಮನೆಯಿಂದ ಈ ಮನೆಗೆ ಎಲ್ಲ ಐಟಮ್ಸ್ನೂ ಶಿಫ್ಟ್ ಮಾಡೋಣ ಅಂತಿದ್ದೀನಿ. ಸೊ ನೋಡೋಣ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸ್ವಲ್ಪ ತುಪ್ಪ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿದೆ ಟೇಸ್ಟು. ಸಕ್ಕತ್ತಾಗೈತೆ ಟೇಸ್ಟು. ಆಂಟಿ ತಿಂದ್ಮೇಲೆ ಹೇಳಿ ಹೆಂಗೈತೆ ಅಂತ. ಬೇಗ ಮಾಡ್ಬೋದು ಅನ್ಸುತ್ತಲ್ವಾ ಇದನ್ನ? ರೆಸಿಪಿನ ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಗೈಸ್, ಅದಕ್ಕೆ ಇವರು ರೆಸಿಪಿನ ಎಕ್ಸ್ಪ್ಲೇನ್ ಮಾಡ್ತಾರೆ. ಮುಂದೊಂದು ದಿನ ಮತ್ತೆ ಮಾಡಿದಾಗ ಅದನ್ನು ಫುಲ್ಲು ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀವಿ. ಹಾಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಸ್ವಲ್ಪನೇ ಆ ಮನೆಯಿಂದ ಈ ಮನೆಗೆ ಶಿಫ್ಟ್ ಮಾಡ್ಕೋತಾ ಇದ್ವಿ. ಸೊ ಟಿ ವಿ, ಫ್ರಿಡ್ಜು ಮತ್ತು ಡೈನಿಂಗ್ ಟೇಬಲ್ದು ಚೇರ್ಸು ಮತ್ತು ಸ್ವಲ್ಪ ಬಟ್ಟೆಗಳು ಇದೆಲ್ಲ ಹಾಗೆ ತಂದು ಎಲ್ಲನೂ ಅಲ್ಲಲ್ಲೇ ಹಾಕಿದ್ದೀವಿ. ಒಂದೊಂದು ಆಟೋದಲ್ಲಿ ತೊಗೊಂಡು ಬರ್ತಿರೋ ಅಂಥದ್ದು ಸ್ವಲ್ಪ ತೊಗೊಂಬಂದು ಹಾಕ್ತಿದ್ದಾರೆ. ಎಲ್ಲ ಅಲ್ಲೇ ಕೆಳಗಡೆ ಇಡ್ತಿದ್ದೀವಿ, ಸ್ವಲ್ಪ ಮೇಲ್ಗಡೆ ಇಡೋದನ್ನ ಅಲ್ಲಲ್ಲೇ ಇಡ್ತಾಯಿದ್ದೀವಿ. ಈಗ ವಾಷಿಂಗ್ ಮಿಷಿನ್ ಎಲ್ಲ ಆಮೇಲೆ ಯಾರೂ ಸಿಗೋಲ್ಲ ಅಲ್ವಾ, ಹಿಂದೆ ಇಟ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಡೈರೆಕ್ಟಾಗಿ ಹಿಂದೆಗಡೆನೇ ಇಡಿಸ್ಬಿಟ್ಟಿದ್ದೀವಿ. ವಾಷಿಂಗ್ ಮಿಷಿನು, ಫ್ರಿಡ್ಜು ಮತ್ತು ಟಿ ವಿ ಇದೆಲ್ಲ ತೊಗೊಂಡ್ಬಂದು ಸದ್ಯಕ್ಕೆ ಇಟ್ಟಿದ್ದೀವಿ. ಸ್ವಲ್ಪನೇ ತೊಗೊಂಡ್ಬಂದು ಇಡ್ತಿದ್ದಾರೆ. ಮತ್ತು ಸೋಫಾ ಸೆಟ್ಟು ಇದೆಲ್ಲ ತೊಗೊಂಡು ಬಂದಿದ್ದರು. ಸೋಫಾ ಸೆಟ್ಟೆಲ್ಲ ಆಚೆ ಕಡೆನೇ ಸ್ವಲ್ಪ ಬಿಸಿಲಲ್ಲಿ ಒಣಗಲಿ ಅಂತೇಳಿ ಆಚೆ ಕಡೆನೇ ಇಟ್ಬಿಟ್ಟಿದ್ದಾರೆ. ಅಂದರೆ ಬೆಳಗ್ಗೆ ಮಧ್ಯಾಹ್ನ ಒಂದು 12 ಗಂಟೆಲಿ ತಂದು ಹಾಕಿದ್ರೆ ಒಂದು ಸಂಜೆ ತನಕ ಒಣಗಿದ್ರೆ ಸ್ವಲ್ಪ ಧೂಳೆಲ್ಲ ತೆಗೆದ್ರೆ ಬರುತ್ತೆ ಅಂಥೇಳಿ ತುಂಬ ದಿನದಿಂದ ಒಳಗಡೆನೇ ಇತ್ತಲ್ವ, ಹಂಗಾಗಿ ಸ್ವಲ್ಪ ಬಿಸಿಲಲ್ಲಿ ಒಣಗಲಿ ಅಂತ ಆಚೆನೇ ಇಟ್ಟಿದ್ದಾರೆ. ಹಾಗೆ ನನ್ನ ಸ್ವಲ್ಪ ಬಟ್ಟೆಗಳಿದ್ವಲ್ಲ ಅದೆಲ್ಲ ಬಾಕ್ಸಸ್ಸಲ್ಲಿ ಹಂಗೆ ತುಂಬಿರೋವಿದ್ವಲ್ಲ, ತೊಗೊಂಡೋಗಿ ನಮ್ಮ ರೂಮಲ್ಲಿ ಇಟ್ಕೊಂಡ್ಬಿಡೋಣ ಅಂತ ತೊಗೊಂಡೋಗಿ ಇಡ್ತಾಯಿದ್ದೀನಿ. ಎಷ್ಟಾಗುತ್ತೋ ಅಷ್ಟು ಟೈಮ್ ಸಿಕ್ತಾಗ ಎತ್ಕೊಂಡು ಹೋಗ್ಬಿಟ್ರೆ ಸರಿ. ಯಾಕಂದರೆ ಅದಕ್ಕೆ ಅಂತಲೇ ಟೈಮ್ ಮಾಡಿಕೊಂಡು ಮಾಡ್ತೀವಿ ಅಂತಂದರೆ ನಿಜವಾಗ್ಲೂ ಆಗೋಲ್ಲ. ಪಾಪುನ ಇಟ್ಕೊಂಡು ನಾನು ಕೆಲ್ಸಕ್ಕೆ ಹೋಗೋದ್ರಿಂದ ಫ್ರೀ ಮಾಡ್ಕೊಂಡು ಮಾಡ್ತೀನಿ ಅಂತ ಆಗೋಲ್ಲ. ಬಟ್ ಗ್ಯಾಪಲ್ಲಿ ಸಿಕ್ತಾಗ ಈ ಥರ ತೊಗೊಂಡೋಗಿ ನಮ್ಮ ರೂಮ್ಗೆ ಇಟ್ಕೊಂಡ್ಬಿಡ್ಬೇಕು. ಸೊ ಅದಕ್ಕೋಸ್ಕರ ಎಷ್ಟಾಗುತ್ತಷ್ಟು ಅಲ್ಲಲ್ಲೇ ತೊಗೊಂಡೋಗಿಡೋದು ಮತ್ತು ಜೋಡಿಸ್ಕೊಳ್ಳೋದು, ಕಬೋರ್ಡ್ಗೆಲ್ಲ ಮಡಚಿ ಇಟ್ಕೊಳ್ಳೋದು, ಈ ಥರ ಸೆಟಪ್ ಮಾಡ್ಕೋತಾ ಇದ್ದೀವಿ. ಬಟ್ ಇನ್ನೂ ಮುಗಿತಾನೇ ಇಲ್ಲ. ಆಲ್ಮೋಸ್ಟ್ ಇದೆಲ್ಲ ಕಂಪ್ಲೀಟ್ ಆಗೋದಕ್ಕೆ ಮಿನಿಮಮ್ 1 ಮಂತ್ ಆದರೂ ಬೇಕು ಅನಿಸುತ್ತೆ. ಇವರು CCTV ಫಿಕ್ಸೆಲ್ಲ ಆಗಿತ್ತು, ಬಟ್ ಕನೆಕ್ಷನ್ ಕೊಡೋದಕ್ಕೆ ಅಂತ ಬಂದಿರೋದು. ಮತ್ತು ಇನ್ನೊಂದು ಎಕ್ಸ್ಟ್ರಾ CCTV ಹಾಕ್ಸೋದಿತ್ತು. ಹಿಂದೆಗಡೆ ಏನದು ಪಾತ್ರೆ ತೊಳೆಯೋದು ಏರಿಯಾ ಇದೆಯಲ್ಲ, ಅಲ್ಲಿಗೆ ಒಂದು ಎಕ್ಸ್ಟ್ರಾ ಹಾಕ್ಸ್ಬೇಕು ಅಂತ ಆಮೇಲೆ ಬಂದಂಥ ಐಡಿಯಾ. ಸೊ ಅದಕ್ಕೋಸ್ಕರ ಬಂದಿರೋವಂಥದ್ದು. ಅವ್ರ ಗಾಯ್ಸ್, ಇವಾಗ ನಾನು ಬೇಳೆ ಸಾಂಬಾರು ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದರಲ್ಲಿ ಈರುಳ್ಳಿ, ಟೊಮೊಟೊ, ಕ್ಯಾರೆಟ್, ಬೀನಿಸ್ ಮತ್ತು ಆಲೂಗಡ್ಡೆ, ಸ್ವಲ್ಪ ದಪ್ಪ ಮೆಣಸಿನ್ಕಾಯಿ, ಹಾಗೆ ಬೇಳೆ ಎಲ್ಲನೂ ಒಟ್ಟಿಗೆ ಹಾಕಿದ್ದೀನಿ. ಬೇಳೆ ಸಾಂಬಾರನ್ನ ನನಗೆ ಗೊತ್ತಿರೋ ಹಾಗೆ ಮಿನಿಮಮ್ 3 to 4 ಥರ ಮಾಡ್ಬೋದು. 3 ರಿಂದ 4 ಟೈಪ್ಸಲ್ಲಿ ಮಾಡ್ಬೋದು.
ಅದರಲ್ಲಿ ಇದು ಒಂದು ಟೈಪ್ಸ್. ಅಂದರೆ ಇವಾಗ ಟೈಮ್ ಆಗಿದೆ, ಸೊ ಹಂಗಾಗಿ ಬೇಗ ಆಗಬೇಕು ಅಂತ ಕ್ವಿಕ್ಕಾಗಿ ಈ ಥರ ಮಾಡ್ತಿರೋದು. ಸೊ ಇದಕ್ಕೆ ಸ್ವಲ್ಪ ಆಯಿಲ್ ಮತ್ತು ಅರ್ಶಿನ ಪುಡಿ ಹಾಕಿ ವಿಜಿಲ್ ಕೂಗಿಸ್ಕೊಬೇಕು. ಬನ್ನಿ ಮಾಡೋಣ ಇನ್ನು. ಎಸ್ ಗೈಸ್, ನಾನು ಆಗಲೇ ಹೇಳ್ದಂಗೆ ಸಾಂಬಾರು ವಿಜಿಲ್ ಆಯಿತು. 3 ವಿಜಿಲ್ ಕೂಗಿಸ್ಕೊಂಡೆ, ಅದೆಲ್ಲ ಹಾಕಿ ಮತ್ತು ಸಾಂಬಾರು ಪುಡಿನೂ ಹಾಕಿನೇ ಕೂಗಿಸ್ಕೊಂಡಿದ್ದೀನಿ. ಒಟ್ಟಿಗೆ ಕಾಯಿ ಎಲ್ಲ ಹಾಕಿ ಸ್ವಲ್ಪ ಕುದಿಸಿ ಆಮೇಲೆ ಒಗ್ಗರಣೆ ಹಾಕೋಣ ಅಂತೇಳಿ ಸಾಂಬಾರು ಪುಡಿನ ಜೊತೆಲೇ ಹಾಕಿದ್ದೆ. ಓಕೆ, ಇವಾಗ ಸಾಂಬಾರು ಕುದೀತಾ ಇದೆ. ನಿಮಗೆ ಸ್ವಲ್ಪ ಸೌಂಡ್ ಡಿಸ್ಟರ್ಬೆನ್ಸ್ ಆಗ್ಬೋದು, ಇದು ಚಿಮ್ನಿ ಆನ್ ಮಾಡಿದ್ದೀನಿ, ಹಂಗಾಗಿ ಸ್ವಲ್ಪ ಸೌಂಡ್ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸಾಂಬಾರು ಕುದೀತಾ ಇದೆ, ಕಾಯಿ ತುರಿದಿಟ್ಕೊಂಡಿದ್ದೀನಿ. ಈ ಕಾಯಿನ ಇದಕ್ಕೆ ಹಾಕಿ ಇದಕ್ಕಿವಾಗ ವಿಜಿಲೆಲ್ಲ ಆದಮೇಲೆ ಓಪನ್ ಮಾಡಿದ ತಕ್ಷಣ ನಾನು ಸ್ವಲ್ಪ ಹುಳಿ ಹಾಕಿದ್ದೀನಿ ಮತ್ತು ಎಷ್ಟು ಬೇಕಷ್ಟು ಕನ್ಸಿಸ್ಟೆನ್ಸಿಗೆ ನೀರು ಹಾಕ್ಕೊಂಡು ಮತ್ತೆ ಸ್ವಲ್ಪ ಕುದಿಸ್ಕೊತಾ ಇದ್ದೀನಿ. ಇದಾದಮೇಲೆ ಸ್ವಲ್ಪ ಇದನ್ನು ಕಾಯಿ ತುರಿ ಹಾಕಾದ್ಮೇಲೆ ಲಾಸ್ಟು ಒಗ್ಗರಣೆ ಹಾಕ್ಕೊಂಬಿಟ್ರೆ ಸಾಂಬಾರು ರೆಡಿ. ಆ್ಯಂಡ್ ಇದು ರೈಸು. ಆ್ಯಕ್ಚುಲಿ ಕಚ್ಕೋತಿದೆ. ರೈಸ್ ಕೂಡ ರೆಡಿಯಾಗಿದೆ. ಇದು ವಿಜಿಲ್ ಕೂಗಿ ಹಾರೋ ಗ್ಯಾಪಲ್ಲಿ ರೈಸ್ ಕೂಗ್ಕೊಂಡು ರೆಡಿ ಆಯಿತು. ಸೊ ಇವಾಗ ಸಾಂಬಾರು ಒಂದು ರೆಡಿ ಆದರೆ ಊಟ ರೆಡಿ. ಇದಕ್ಕೆ ಹಪ್ಪಳ ಮತ್ತು ಸಂಡಿಗೆ ಕರ್ಕೊಂಡ್ಬಿಟ್ರೆ ಊಟ ಮಾಡ್ಕೊಳ್ಳೋದೇನೆ. ನಮ್ಮ ಮನೆಯ ಈಗಿನ ಪರಿಸ್ಥಿತಿ ಈಗಿದೆ ನೋಡಿದೆ ಗೈಸ್. ಸೊ ಫ್ರಿಡ್ಜ್ ಫುಲ್ಲು ಕ್ಲೀನ್ ಆಗಿದೆ, ಒರೆಸಿ ಎಲ್ಲ ಆಗಿದೆ. ಇದೆಲ್ಲ ತಂದು ಹಾಗೆ ಇಟ್ಟಿದ್ದೀವಿ. ಸ್ವಲ್ಪ ಅಡುಗೆ ಎಲ್ಲ ಆದಮೇಲೆ ನಮ್ಮ ರೂಮ್ಗೆ ಸೆಟಪ್ ಮಾಡ್ಕೊಬೇಕು. ಆ್ಯಕ್ಚುಲಿ ಇದು ಡೈನಿಂಗ್ ಟೇಬಲ್ಲು, ಸೊ ಎಲ್ಲ ಬಿಚ್ಚಿ ತೊಗೊಂಡು ಬಂದಿರೋದು. ಇದ್ರ ಮೇಲ್ಗಡೆದು ರೌಂಡ್ ಬಂದು ಆಚೆ ಇದೆ, ಅದನ್ನು ಫಿಕ್ಸ್ ಮಾಡಬೇಕು. ಇದೆಲ್ಲ ಚೇರ್ಸ್ ಎಲ್ಲ ಹೀಗೆ ಇಟ್ಟಿದ್ದೀವಿ. ತುಂಬ ಮೆಸ್ಸಿಯಾಗಿದೆ ಮನೆ. ಸೊ ಇದೊಂದು ಮಾತ್ರ ನಾವು ಸೆಟ್ ಮಾಡಿದ್ದೀವಿ. ಇದು ಸ್ವಲ್ಪ ಇದೊಂದು ಸೆಟ್ ಆಗಿದೆ. ಈ ಥರ ಇದು ಮ್ಯಾಟ್, ಹೊಸ ಮ್ಯಾಟ್ ಇದು ತಂದಿರೋವಂಥದ್ದು. ಮತ್ತು ಟಿ ವಿ ಫಿಕ್ಸ್ ಮಾಡಿದ್ದೀವಿ. ನೆನ್ನೆ CCTV ಬಂದವರು ಟಿ ವಿಗೆ ಬರೋ ಥರನೇ ಫಿಕ್ಸ್ ಮಾಡಿಕೊಟ್ಟಿದ್ದಾರೆ. ಮತ್ತು ಮೊಬೈಲ್ಗೂ ಕೂಡ ಆ್ಯಕ್ಸೆಸ್ ಕೊಟ್ಟಿದ್ದಾರೆ. ಇದು 3 ಸೀಟ್ಸ್ದು ಈ ಕಡೆ ಹಾಕಿದ್ದೀವಿ ಮತ್ತು 2 ಸೀಟ್ಸ್ ಈ ಕಡೆ. ಆ್ಯಕ್ಚುಲಿ ದೇವ್ರ ಮನೆಗೇನು ಮರೆ ಆಗೋಲ್ಲ, ಯಾಕಂದರೆ ಇಷ್ಟು ಗ್ಯಾಪ್ ಇದೆ. ದೇವ್ರ ಮನೆ ಮುಂದೆ ಆಗ್ತಿಲ್ಲ ಅಷ್ಟೆ. ಕರ್ಟನ್ಸು ಹಾಕಿದ್ದೀವಿ. ಆ್ಯಕ್ಚುಲಿ ಸ್ವಲ್ಪ ಹಾಲ್ಟರ್ ಇದೆ, ಏನಂದರೆ ಸ್ವಲ್ಪ ಮೇಲ್ಗಡೆ ಹೊಡಿಸ್ಬೇಕು. ಯಾಕಂದರೆ ಕರ್ಟನ್ಸು ತುಂಬ ಲೆಂತಿನೇ ಮಾಡಿಸಿರೋದು. ಮೇಲ್ಗಡೆ ಹೊಡಿಸಿದ್ರೆ ಸರಿ ಹೋಗುತ್ತೆ ಅಂತ, ಬಟ್ ಗೊತ್ತಿಲ್ಲದೆ ಅವರು ತುಂಬ ಕೆಳಗಡೆ ಹೊಡೆದ್ಬಿಟ್ಟಿದ್ದಾರೆ. ಹಾಗಾಗಿ ಇದು ಲೆಂತಿ ಇದೆ. ಹಾಗಾಗಿ ಮತ್ತೆ ಇದನ್ನು ತೆಗೆಸಿ ಮೇಲ್ಗಡೆ ಹೊಡಿಸ್ಬೇಕು. ಮತ್ತು ಇವೆರಡೂ ಕೂಡ ಹಾಗೆ ಮಾಡಿಸ್ಬೇಕು. ಓಕೆ, ಎಷ್ಟು ನಮ್ಮ ಸಾಂಬಾರು ಪರಿಸ್ಥಿತಿ ಹೇಗಿದೆ, ಕುದೀತಾ ಇದೆ. ಸ್ವಲ್ಪ ಕಡಿಮೆ ಮಾಡೋಣ, ಕುದೀತಿರಲಿ. ತುಂಬ ಮೆಸ್ಸಿ ಇದೆ ಮನೆ. ಇದೊಂದು ಸೆಟ್ ಆಗಿರೋದಷ್ಟೇ. ಮತ್ತು ನಾನು ಆಗಲೇ ನಿಮಗೆ ಲಾಸ್ಟ್ ವೀಕ್ ಸಾಟರ್ಡೆ ಸಂಡೇ ತೋರಿಸಿದಾಗ ಲ್ಯಾನ್ ಮಾಡ್ತಿದ್ದಾರೆ ಅಂತಂತಿದೆ. ಬಟ್ ಲ್ಯಾನ್ ಫುಲ್ ಆದಮೇಲೆ ನಾನು ವೀಡಿಯೋನೇ ಮಾಡ್ಕೊಂಡಿಲ್ಲ. ನೋಡಿ, ಲ್ಯಾನ್ ಫುಲ್ ಆಗಿದೆ. ಇವಾಗ ಮಧ್ಯ ಗ್ರಾಸ್ ಎಲ್ಲ ಹಾಕಿದ್ದಾರೆ. ಇದಕ್ಕೆ ಡೈಲಿ 2 ಟೈಮ್ಸ್ ನೀರು ಹಾಕಬೇಕು. ಆ್ಯಕ್ಚುಲಿ ಬಿಸಿಲಿರೋದ್ರಿಂದ ಅಷ್ಟು ಕಾಣಿಸ್ತಿಲ್ಲ, ಈ ಹ್ಯಾಂಗಲಲ್ಲಿ ಕಾಣಿಸುತ್ತೆ ನೋಡಿ. ನಾನು ಒಳಗಡೆ ತೋರಿಸಿದ್ನಲ್ಲ, ಇದು ಡೈನಿಂಗ್ ಟೇಬಲ್ದು ಮೇಲ್ಗಡೆದು, ಇದನ್ನು ಆಚೆ ಇಟ್ಟಿದ್ದೀವಿ. ಆಮೇಲೆ ಸ್ವಲ್ಪ ಗಿಡಗಳನ್ನೂ ಕೂಡ ಹಾಕ್ಬಿಟ್ಟು ಹೋಗಿದ್ದಾರೆ. ಇದೆಲ್ಲ ಶೋ ಗಿಡಗಳು. ಮತ್ತು ಇದು ರೋಸ್ ಗಿಡಗಳು ಮತ್ತು ದಾಸವಾಳ ಗಿಡ ಇಲ್ಲಿರೋದೆಲ್ಲ ಫುಲ್ಲು. ಮತ್ತು ಇದು ಬಟ್ಟೆ ಒಗೆಯೋದಕ್ಕೆ ಕಲ್ಲು. ಹಾಗೆ ಇಲ್ಲಿ ಒಂದು ಕರಿಬೇವಿನ ಸೊಪ್ಪಿನ ಗಿಡ. ಆಮೇಲೆ ಇದೆಲ್ಲ ಶೋ ಗಿಡಗಳು. ಮಲ್ಲಿಗೆ ಗಿಡನೂ ಹಾಕಿದ್ದಾರೆ. ಆ್ಯಕ್ಚುಲಿ ನಾನು ನೋಡೇ ಇರಲಿಲ್ಲ ಗೈಸ್, ಮಲ್ಲಿಗೆ ಗಿಡ ಅಲ್ಲ ಇದು ಯಾವುದೋ ಒಂಥರ ಹೂವುದು. ಇನ್ನೂ ಸ್ವಲ್ಪ ಗಿಡಗಳನ್ನ ತಂದು ಹಾಕೋಣ. ಒಂದು ಕಡ್ಡಿ ಕರಿಬೇವಿನ ಸೊಪ್ಪು ಕಿತ್ಕೊಳ್ಳೋಣ, ಒಗ್ಗರಣೆಗೆ ಬೇಕಾಗುತ್ತೆ. ಗಮ್ಮಂತಿದೆ ಕರಿಬೇವಿನ ಸೊಪ್ಪು.
ಅರಮನೆ ಒಂಥರ ಚಂದ, ಸಾಕಿಷ್ಟು. ಮತ್ತು ಅಲ್ಲೆಲ್ಲ ಗಿಡಗಳು ಇದೆ, CCTV ಇಲ್ಲೊಂದು, ಮತ್ತು ಮೇಲ್ಗಡೆ ಧರ್ಮನ್ ರೂಮ್ ಬಾಲ್ಕನಿ ಇದೆಯಲ್ಲ ಅಲ್ಲೊಂದು, ಮತ್ತು ಹಿಂದೆ ಒಂದು, ಟೋಟಲ್ 4 ಹಾಕಿರೋವಂಥದ್ದು. ಆ್ಯಕ್ಚುಲಿ ಟ್ರೈಪೋಡ್ ಇದೆ ಗೈಸ್, ಬಟ್ ಈ ಮೆಸ್ಸಲ್ಲಿ ನನಗೆ ಹುಡ್ಕೋದಕ್ಕಾಗ್ತಿಲ್ಲ. ಹಾಗಾಗಿ ಇದನ್ನು ಇಟ್ಟು ನಾನು ಒಗ್ಗರಣೆ ಹಾಕೋದಕ್ಕಾಗಲ್ಲ. ಸೊ ಒಗ್ಗರಣೆ ಎಲ್ಲ ಹಾಕಿ ಸಾಂಬಾರು ಫುಲ್ ರೆಡಿ ಆದಮೇಲೆ ನಾನು ಮತ್ತೆ ಸಿಗ್ತೀನಿ. ಓಕೆ ಬಾಯ್ ಗೈಸ್. ನಾನು ಹಾಕ್ತಿರೋ ವೀಡಿಯೋ 200, 150, 300, 400 ಅಂತ ಈ ಥರ ವ್ಯೂಸ್ ಆಗ್ತಿದೆ. ಬಟ್ ಯಾರೂ ಕೂಡ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಯಾವ ರೀತಿ ವೀಡಿಯೋ ಬೇಕೋ ಆ ರೀತಿ ಕಂಟೆಂಟ್ ಕೊಡ್ತೀನಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಲೋ ಗೈಸ್, ಗುಡ್ ಮಾರ್ನಿಂಗ್. ಇದು ಮಾರ್ನಿಂಗ್ ಮಂಡೇ ವ್ಲಾಗ್ ಆಗಿರುತ್ತೆ. ನಾವು ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ಕೆಲಸದಿಂದ ಸ್ವಲ್ಪ ಮಹಾಶಿವರಾತ್ರಿ ಹಬ್ಬದ ದಿನ ಕ್ಲೀನಿಂಗ್ ಮಾಡಿ ಮನೇಲಿ ಪೂಜೆ ಕೂಡ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಮಾರ್ನಿಂಗೇ ಎದ್ದು ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ಹೋಗಿದ್ವಿ. ಅಲ್ಲೇ ಕೂಡ ಊಟ ಇತ್ತು, ಪ್ರಸಾದ ಕೊಡ್ತಿದ್ರು. ಸೊ ಹಂಗಾಗಿ ದೇವ್ರ ದರ್ಶನ ಮಾಡಿಕೊಂಡು ಆಂಜನೇಯ ಟೆಂಪಲ್ಗೆ ನಾವು ಹೋಗಿದ್ವಿ. ಇದು ನಮ್ಮ ಮನೆ ದೇವರು. ಅಲ್ಲೇ ದರ್ಶನ ಮಾಡಿಕೊಂಡು ತುಂಬ ಚೆನ್ನಾಗಾಯಿತು. ಊಟ ಮಾಡ್ಕೊಂಡು ಹೋಗೋಣ ಅಂತ ಕೂತ್ಕೊಂಡ್ವಿ. ಪ್ರಸಾದ ಅಂತೂ ತುಂಬ ಚೆನ್ನಾಗಿತ್ತು ಗೈಸ್.